सी बकथॉर्न का उदाहरण देता हूं। इसके औषधीय गुणों का जिक्र 8वीं सदी में लिखे गए तिब्बती साहित्य में भी मिलता है। दुनिया में उपलब्ध सी बकथॉर्न में पूरी मानव जाति की विटामिन सी की जरूरत अकेले ही पूरी करने की क्षमता है। ನಮಸ್ತೆ ರವೇನ ನಮಸ್ತೆ. ಏನು ನೀವು ನಮ್ಮ ಬದಿಗೆ? ಹೌದು, ಇಲ್ಲೇ ಹಂಗ ಭೇಟಿ ಹಾಕಿ ಬಂದಿದ್ರಿ. ಹಾ. ಮತ್ತ ಎಲ್ಲ ಆರಾಮಲ್ಲ? ನಮ್ಮ ಬದಿಗೆಲ್ಲ ಆರಾಮ. ಹೇಳಿ, ತಮ್ಮ ಬದಿಗೆ ಹಾಗಿದಾರಲ್ಲ? ಎಲ್ಲ ಆರಾಮ. ಮತ್ತೇನಿದು ಚೀಲ ಹಿಡ್ಕೊಂಡೆಲ್ಲ ಹೊಂಟಿರಿ? ಚೀಲ ನಿಮ್ಗ್ ಗೊತ್ತಲ್ರಿ, ಇವಾಗ ಚಳಿ ಸ್ಟಾರ್ಟ್ ಆಯ್ತು. ಹಾ. ಹೀಗಾಗಿ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳಿಕ್ಕೆ ವಿಟಮಿನ್ ಸಿ ಇರುವಂತ ಹಣ್ಣುಗಳನ್ನ ತರ್ಲಿಕ್ಕೆ ಹೊಂಟಿದೆ. ಓ. ಒಂದು ಮೋಸಂಬಿ, ಒಂದು ಆರೆಂಜು, ಆಮೇಲೆ ಆಪಲ್. ಒಟ್ಟಾಗಿ ಹೇಳ್ಬೇಕಂತಂದ್ರೆ ವಿಟಮಿನ್ ಸಿ ಇರುವಂತ ಎಲ್ಲಾ ಹಣ್ಣುಗಳನ್ನ ತರ್ಲಿಕ್ಕೆ ಹೊಂಟಿದ್ದೇವೆ. ಚಳಿಗಾಲದಲ್ಲಿ ನೀವು ಇಮ್ಯುನಿಟಿ ಸ್ಟ್ರಾಂಗ್ ಇಟ್ಕೊಳಕ ವಿಟಮಿನ್ ಸಿ ಇರುವಂತ ಹಣ್ಣುಗಳ ತರಕ್ ಹೊಂಟಿರ? ಹೌದಲ್ರಿ, ಬೇಕಲ್ರಿ. ಮತ್ತೆ ಅದೆಲ್ಲ ಒಂದೊಂದ್ ಕೆಜಿ ಅಂದ್ರ ಕಾಸ್ಟ್ಲಿ ಆಗ್ತದೆ ನಿಮ್ಗೆ. ಹಾಗಾದ್ರೆ ಎಲ್ಲಾ 1 ಕೆಜಿ ತಗೊಂಡಿದ್ದಾದ್ರೆ 1,000 ಮುಟ್ಬೋದು. ಓಹೋ, ಹಾಗಾದ್ರೆ ನೀವು ಹಿಂಗ್ ಮಾಡ್ಬೋದಲ್ಲ. ಇವೆಲ್ಲ ಒಂದೊಂದ್ ಕೆಜಿ ತರೋಕ್ಕಿಂತ ನೀವು ಒಂದು 100 ಗ್ರಾಮ್ ತಂದ್ರೆ ಸಾಕು. 100 ಗ್ರಾಮ್ ನೀವೇನಾದ್ರೂ ಹಣ್ಣನ್ನ ತಿಂದ್ರಿ ಅಂದ್ರೆ ಅದರಲ್ಲಿ 1 ಕೆಜಿ ಮೋಸಂಬಿ ಹಣ್ಣಿನಲ್ಲಿರುವಂತ ವಿಟಮಿನ್ ಸಿ ಇರುತ್ತೆ, 1 ಕೆಜಿ ನಿಂಬೆ ಹಣ್ಣು, ಆಮೇಲೆ 1 ಕೆಜಿ ನೆಲ್ಲೆಕಾಯಿ, ಆಮೇಲೆ 10 ಕೆಜಿ ಆಪಲ್ ನಲ್ಲಿ ಇರುವಷ್ಟು ವಿಟಮಿನ್ ಸಿ 100 ಗ್ರಾಮ್ ಹಣ್ಣಿನಲ್ಲಿ ಇರ್ತದೆ. ಅದ್ ಯಾವ್ದು ಹಣ್ಣಲ್ರಿ? ಅದು ಇಲ್ಲಿವರೆಗೆ ನಮ್ಮ ಭೂಮಿಯಲ್ಲಿ ಹುಟ್ಟಿದ್ದೇ ಇಲ್ಲ. ಅದು ಭೂಮಿ ಮೇಲೆ ಹುಟ್ಟಿದೆ ರೀ. ಕೊನೆ ಲಾಸ್ಟ್ ಟೈಮ್ ಒಂದ್ಸಲ ಮೋದಿಯವ್ರ ಸ್ಪೀಚ್ ಕೊಡ್ಬೇಕಾದ್ರೆ ಮೋದಿಯವರು ಹೇಳಿದ್ದಾರೆ ಆ ಹಣ್ಣನ್ನ ನಮ್ ಇಂಡಿಯನ್ ಆರ್ಮಿ ಸೈನಿಕರಿಗೆಲ್ಲ ಕೊಡ್ತಿದ್ದಾರೆ ತಿನ್ನಕ್ಕೆ. ಅಷ್ಟು ವಿಶೇಷ ಇದೆನಾ? ಹೌದು, ಅದ್ರ ಹಣ್ಣು, ಅದ್ರದ್ದು ಜ್ಯೂಸು, ಆಮೇಲೆ ಅದ್ರ ಎಲೆಗಳು, ಎಲ್ಲಾ ಪಾರ್ಟು ಅದು ಉಪಯೋಗಕಾರಿ. ಎಲ್ಲದರಲ್ಲೂ ವಿಟಮಿನ್ ಸಿ ಹೈಯೆಸ್ಟ್ ಇರುತ್ತೆ. ವಿಟಮಿನ್ ಸಿ ಅಷ್ಟೇ ಅಲ್ಲ, ಅದರಲ್ಲಿ ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಅಂದ್ರೆ ಒಮೆಗಾ 3, ಒಮೆಗಾ 6, ಒಮೆಗಾ 7, ಆಮೇಲೆ ಒಮೆಗಾ 9 ಇವೆಲ್ಲ ಹೆಲ್ದಿ ಫ್ಯಾಟ್ ಕೂಡ ಅದ್ರಲ್ಲಿ ಇರುತ್ತೆ. ಆಮೇಲೆ 130ಕ್ಕೂ ಹೆಚ್ಚು ಪೋಷಕಾಂಶಗಳು ಅದ್ರಲ್ಲಿ ಇರುತ್ತೆ. ಅಂತ ಹಣ್ಣದು. ಇದು ನಿಜನಾ ಸರ್? ನಿಜ. ಇದು ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ಅಷ್ಟು ಮಾಹಿತಿ ಗೊತ್ತಿಲ್ಲ. ಹಾಗಾದ್ರೆ ನೀವು ಅಂತ ವಿಶೇಷ ಹಣ್ಣಿನ ಬಗ್ಗೆ ಮಾಹಿತಿ ಯಾಕೆ ಕೊಡ್ಬಾರ್ದು ಸರ್ ನಮಗೆಲ್ಲ? ಹಣ್ಣಿನ ಬಗ್ಗೆ ವಿಶೇಷವಾದ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ವಿಟಮಿನ್ ಸಿ ಅಂದರೆ ನಿಮಗೆ ಯಾವ ಹಣ್ಣು ನೆನಪಿಗೆ ಬರುತ್ತದೆ? ಕಿತ್ತಳೆನ, ನಿಂಬೆಯ ಅಥವಾ ನೆಲ್ಲಿಕಾಯಿನ? ಆದರೆ ನಿಮಗೆ ಗೊತ್ತೇ, ಈ ಎಲ್ಲ ಹಣ್ಣುಗಳನ್ನು ಮೀರಿದ ಪ್ರಕೃತಿಯ ಒಂದು ಸಣ್ಣ ಚಮತ್ಕಾರದ ಹಣ್ಣು ಇದೆ. ಅದೇ ಸಿ ಬಕ್ತಾರ್. ಇದರಲ್ಲಿ ಆಪಲ್ಗಿಂತ 200 ಪಟ್ಟು ಹೆಚ್ಚು, ಪೆರೆಲಾಲ್ಗಿಂತ 10 ಪಟ್ಟು ಹೆಚ್ಚು, ನಿಂಬೆ ಹಣ್ಣಿನಿಗಿಂತ 15 ಪಟ್ಟು ಹೆಚ್ಚು, ಕಿತ್ತಳೆಗಿಂತ 25 ಪಟ್ಟು ಹೆಚ್ಚು ಹಾಗೂ ನೆಲ್ಲಿಕಾಯಿಗಿಂತ 3 ಪಟ್ಟು ಹೆಚ್ಚು ವಿಟಮಿನ್ ಸಿ ಈ ಹಣ್ಣಿನಲ್ಲಿ ಅಡಗಿದೆ. ಹೌದು, ಪ್ರಕೃತಿಯ ಈ ಚಿನ್ನದ ಹಣ್ಣು ಸಿ ಬಕ್ತಾರ್ನ್ ವಿಟಮಿನ್ ಸಿನ ಅಚ್ಚರಿಯ ಸಂಪತ್ತಾಗಿದೆ. ಹಾಗಾಗಿ ಇದನ್ನು ವಿಜ್ಞಾನಿಗಳು ಗೋಲ್ಡನ್ ಬೆರಿ ಆಫ್ ಹಿಮಾಲಯಾಸ್ ಎಂದು ಕರೆಯುತ್ತಾರೆ. ಈ ಸಣ್ಣ ಹಣ್ಣೆ ಹೃದಯದ ಆರೋಗ್ಯ ಹೆಚ್ಚಿಸುತ್ತದೆ, ಮೆದುಳಿಗೆ ಶಕ್ತಿ ಕೊಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಚರ್ಮಕ್ಕೆ ಹೊಳಪು, ಆಂಟಿ ಏಜಿಂಗ್ ಪರಿಣಾಮ ಕೂಡ ಹೊಂದಿದೆ, ಲಿವರ್ ಶುದ್ಧೀಕರಣ, ಶುಗರ್ ಕಂಟ್ರೋಲ್ ಮತ್ತು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಕಣ್ಣಿನ ದೃಷ್ಟಿ ಹೆಚ್ಚಿಸುತ್ತದೆ ಹಾಗೂ ಒಟ್ಟಿನಲ್ಲಿ ಇದು ನೇಚರ್ಸ್ ಮೋಸ್ಟ್ ಪವರ್ಫುಲ್ ಬೆರಿ ಸಿ ಬಕ್ತಾರ್. ಇಂದು ನಾವು ಈ ಗಿಡದ ವೈಜ್ಞಾನಿಕ ಅಂಶಗಳು, ಆರೋಗ್ಯ ಪ್ರಯೋಜನಗಳು ಮತ್ತು ಅದ್ಭುತ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಸಿ ಬಕ್ತಾರ್ನ್ ಹಣ್ಣಿನ ಅಚ್ಚರಿಯ ವಿಚಾರಗಳು. ಸಿ ಬಕ್ತಾರ್ನ್ ಹಣ್ಣಿನಲ್ಲಿ 190ಕ್ಕೂ ಹೆಚ್ಚು ಪೋಷಕಾಂಶಗಳು, 18 ಅಮೈನೋ ಆಸಿಡ್ಗಳು ಮತ್ತು ಎಲ್ಲ ಅಗತ್ಯ ಒಮೆಗಾ ಫ್ಯಾಟಿ ಆಸಿಡ್ಗಳು ಅಂದರೆ ಒಮೆಗಾ 3, ಒಮೆಗಾ 6, ಒಮೆಗಾ 7 ಹಾಗೂ ಒಮೆಗಾ 9 ಅಡಗಿವೆ. ಚೀನಾದಲ್ಲಿ ಮತ್ತು ಟಿಬೆಟ್ನಲ್ಲಿ ಇದನ್ನು ಸಾವಿರಾರು ವರ್ಷಗಳಿಂದ ಅಮೃತ ಹಣ್ಣು ಎಂದು ಪೂಜಿಸಲಾಗುತ್ತದೆ. ಅಂತರಿಕ್ಷ ಯಾತ್ರಿಗಳು ತಮ್ಮ ಚರ್ಮವನ್ನು ಕಿರಣಗಳಿಂದ ರಕ್ಷಿಸಲು ಸಿ ಬಕ್ತಾರ್ನ್ ಎಣ್ಣೆಯನ್ನು ಬಳಸುತ್ತಾರೆ ಎಂಬುದು ಸತ್ಯ. ಸಿ ಬಕ್ತಾರ್ನ್ ಗಿಡದ ವಿಶೇಷತೆ ಏನೆಂದರೆ ಇದು ಸಾಮಾನ್ಯ ಗಿಡಗಳಂತಲ್ಲ. ಈ ಗಿಡ ಅತಿ ತೀವ್ರವಾದ ವಾತಾವರಣದಲ್ಲೂ ಬದುಕಬಲ್ಲದು. ಅಂದರೆ -40 ತಂಪಿನಲ್ಲೂ ಇದು ಸುಲಭವಾಗಿ ಬೆಳೆಯುತ್ತದೆ ಮತ್ತು +40 ಬಿಸಿಯಲ್ಲೂ ಕೂಡ ಜೀವಂತವಾಗಿರುತ್ತದೆ.
ಅಂದರೆ ಹಿಮಪಾತವಾಗಲಿ ಬಿಸಿಲಾಗಲಿ ಈ ಗಿಡಕ್ಕೆ ಬೇಜಾರೇ ಇಲ್ಲ. ಆದರೆ ಉತ್ತಮ ಬೆಳವಣಿಗೆಗೆ ಸೂಕ್ತವಾದ ತಾಪಮಾನ ಸುಮಾರು 18 ಡಿಗ್ರಿ ಸೆಲ್ಸಿಯಸ್ನಿಂದ 25 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಬೇಕು. ಈ ಪರಿಸ್ಥಿತಿಯಲ್ಲಿ ಗಿಡ ಹೂ ಬಿಡುತ್ತದೆ, ಹಣ್ಣು ಕೊಡುತ್ತದೆ ಮತ್ತು ವಿಟಮಿನ್ ಸಿ ತುಂಬಿದ ಆ ಬಂಗಾರದ ಕಾಯಿ ಸಿದ್ಧವಾಗುತ್ತದೆ. ವೈಜ್ಞಾನಿಕವಾಗಿ ಸಾಬೀತಾದ ಸಿ ಬಕ್ತಾನ್ ಹಣ್ಣಿನ ಲಾಭಗಳು. ಹೃದಯದ ಆರೋಗ್ಯ. ಸಿ ಬಕ್ತಾರ್ನಲ್ಲಿ ಫ್ಲೇವನಾಯ್ಡ್ಗಳು, ಒಮೆಗಾ 3, ಒಮೆಗಾ 6 ಮತ್ತು ಒಮೆಗಾ 9 ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಇರುತ್ತವೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಬ್ಲಾಕೇಜ್ಗಳನ್ನು ತಡೆಗಟ್ಟುತ್ತದೆ, ರಕ್ತ ಸಂಚಲನ ಸುಧಾರಿಸುತ್ತದೆ ಮತ್ತು ಹಾರ್ಟ್ ಅಟ್ಯಾಕ್ ಮತ್ತು ಹೈ ಬಿಪಿ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ. ಒಟ್ಟಿನಲ್ಲಿ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಮೆದುಳು ಮತ್ತು ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ. ಹಣ್ಣಿನಲ್ಲಿರುವ ಒಮೆಗಾ 3 ಮತ್ತು ಒಮೆಗಾ 7 ನರಕೋಶಗಳನ್ನು ರಕ್ಷಿಸುತ್ತದೆ. ಮೆದುಳಿನ ಮೆಮೊರಿ, ಕಾನ್ಸಂಟ್ರೇಷನ್ ಮತ್ತು ಲರ್ನಿಂಗ್ ಕೆಪಾಸಿಟಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಒತ್ತಡ, ಆತಂಕ ಮತ್ತು ತಲೆ ಸುತ್ತನ್ನು ಕಡಿಮೆ ಮಾಡುತ್ತದೆ. ಒಟ್ಟಿನಲ್ಲಿ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಾಗಿಸುತ್ತದೆ. ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಸಿಸ್ಟಮ್ ಮೇಲೆ ಪರಿಣಾಮ. ಸಿ ಬಕ್ತಾರ್ನಲ್ಲಿ ವಿಟಮಿನ್ ಸಿ ಅತಿ ಹೆಚ್ಚಾಗಿದ್ದರಿಂದ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಸೋಂಕು ವಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಜ್ವರ, ಫ್ಲೂ, ಕಫ ಮತ್ತು ಶ್ವಾಸಕೋಶದ ರೋಗಗಳನ್ನು ತಡೆಯಲು ಅತ್ಯಂತ ಸಹಾಯಕಾರಿ. ರೋಗ ನಿರೋಧಕ ಶಕ್ತಿಯನ್ನು ಸುಮಾರು 3 ರಿಂದ 5 ಪಟ್ಟು ಹೆಚ್ಚಾಗಿಸುತ್ತದೆ. ಚರ್ಮದ ಆರೋಗ್ಯ. ಒಮೆಗಾ 7 ಮತ್ತು ವಿಟಮಿನ್ ಇ ಚರ್ಮಕ್ಕೆ ಅತ್ಯಂತ ಉಪಯುಕ್ತ. ಆಂಟಿ ಏಜಿಂಗ್, ಆಂಟಿ ರಿಂಕಲ್ ಹಾಗೂ ಆಂಟಿ ಆಕ್ನೆ ಗುಣಗಳನ್ನು ಇದು ಹೊಂದಿರುತ್ತದೆ. ಚರ್ಮದ ಹೊಳಪು, ಮೃದುತ್ವ ಮತ್ತು ತೇವಾಂಶವನ್ನು ಹೆಚ್ಚಿಸುತ್ತದೆ. ಒಟ್ಟಿನಲ್ಲಿ ಚರ್ಮ ಯಾವಾಗಲೂ ಹೊಳಪಿನಿಂದ ಕಂಗೊಳಿಸುತ್ತದೆ. ಜೀರ್ಣಕ್ರಿಯೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪರಿಣಾಮ. ಸಿ ಬಕ್ತಾನ್ ಗ್ಯಾಸ್ಟ್ರಿಕ್, ಅಲ್ಸರ್, ಅಸಿಡಿಟಿ ಹಾಗೂ ಜಠರದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಈ ಸಿ ಬಕ್ತಾನ್ ಹಣ್ಣು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಿ ಅಸಿಡಿಟಿಯನ್ನು ನಿವಾರಿಸುತ್ತದೆ. ಲಿವರ್ ಮೇಲೆ ಪರಿಣಾಮ. ಈ ಹಣ್ಣಿನಲ್ಲಿರುವ ಪಾಲಿಫಿನಾಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಲಿವರ್ನಿಂದ ದೂಷಿತ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಫ್ಯಾಟಿ ಲಿವರ್, ಜಾಂಡಿಸ್ ಮತ್ತು ಲಿವರ್ ಫ್ಯಾಟ್ ಅನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಲಿವರ್ ಡಿಟಾಕ್ಸ್ ಆಗಿ ಅತ್ಯಂತ ಬಲಶಾಲಿಗೊಳ್ಳುತ್ತದೆ. ರಕ್ತ ಮತ್ತು ಹಾರ್ಮೋನಲ್ ಸಮತೋಲನ. ಬ್ಲಡ್ ಆ್ಯಂಡ್ ಹಾರ್ಮೋನಲ್ ಬ್ಯಾಲೆನ್ಸ್. ಈ ಹಣ್ಣಿನ ಸೇವನೆಯಿಂದ ರಕ್ತದಲ್ಲಿನ ಶುಗರ್ ಮಟ್ಟವನ್ನು ನಿಯಂತ್ರಿಸಬಹುದು. ಮಹಿಳೆ ಮತ್ತು ಪುರುಷರಲ್ಲಿನ ಹಾರ್ಮೋನ್ಸ್ಗಳನ್ನು ಇದು ಬ್ಯಾಲೆನ್ಸ್ ಮಾಡುತ್ತದೆ. ಈ ಹಣ್ಣಿನ ಸೇವನೆಯಿಂದ ರಕ್ತ ಶುದ್ಧೀಕರಣಗೊಳ್ಳುತ್ತದೆ ಹಾಗೂ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗುತ್ತವೆ. ಕಣ್ಣಿನ ಆರೋಗ್ಯ. ಸಿ ಬಕ್ತಾರ್ನಲ್ಲಿರುವ ವಿಟಮಿನ್ ಎ, ಕ್ಯಾರೋಟಿನಾಯ್ಡ್ಸ್ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ. ಈ ಹಣ್ಣಿನ ಸೇವನೆಯಿಂದ ಡ್ರೈ ಐಸ್, ಮ್ಯಾಕ್ಯುಲರ್ ಡಿಜನರೇಷನ್ ಮತ್ತು ಸ್ಕ್ರೀನ್ ಐ ಸ್ಟ್ರೇನ್ಗೆ ಪರಿಹಾರ ಕಂಡುಕೊಳ್ಳಬಹುದು. ಒಟ್ಟಾರೆ ಈ ಹಣ್ಣಿನ ಸೇವನೆಯಿಂದ ಕಣ್ಣಿನ ದೃಷ್ಟಿ, ಶಕ್ತಿ ಮತ್ತು ತೇವಾಂಶವನ್ನು ಹೆಚ್ಚಿಸಬಹುದು. ಸ್ನಾಯುಗಳು ಹಾಗೂ ಎಲುಬುಗಳಿಗೆ ಸಹಾಯಕಾರಿ. ಹಣ್ಣಿನಲ್ಲಿರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಕೆ ಮೂಳೆಗಳನ್ನು ಬಲಪಡಿಸುತ್ತದೆ. ಈ ಹಣ್ಣುಗಳ ಸೇವನೆಯಿಂದ ದೌರ್ಬಲ್ಯ, ಮೈಕೈ ನೋವು ಕೂಡ ಕಡಿಮೆಯಾಗುತ್ತದೆ. ಶ್ವಾಸಕೋಶದ ಆರೋಗ್ಯದ ಮೇಲೆ ಪರಿಣಾಮ. ಅಸ್ತಮಾ, ಅಲರ್ಜೀಸ್
ಮತ್ತು ಬ್ರಾಂಕೈಟಿಸ್ಗೆ ಅತ್ಯಂತ ಸಹಾಯಕಾರಿ ಈ ಹಣ್ಣು. ಶ್ವಾಸಕೋಶಕ್ಕೆ ತೇವಾಂಶ ನೀಡುವುದರಿಂದ ಉಸಿರಾಟ ಸುಲಭವಾಗುತ್ತದೆ ಮತ್ತು ಶ್ವಾಸಕೋಶದ ಆರೋಗ್ಯ ಸುಧಾರಿಸುತ್ತದೆ. ಸಿ ಭಕ್ತಾನ್ ಒಂದು ಕಂಪ್ಲೀಟ್ ಬಾಡಿ ಹೀಲಿಂಗ್ ಹಣ್ಣು. ಇದು ದೇಹದ ಚರ್ಮ, ಹೃದಯ, ಮೆದುಳು, ಲಿವರ್, ಕಣ್ಣುಗಳು ಹಾಗೆ 10ಕ್ಕೂ ಹೆಚ್ಚು ಅಂಗಗಳಿಗೆ ಇದು ಪ್ರಯೋಜನಕಾರಿ. ನಿಜವಾಗಿ ಇದು ಪ್ರಕೃತಿಯ ಸೂಪರ್ ಫುಡ್, ಮೆಡಿಸಿನ್ ಹಾಗೂ ಆಂಟಿ ಏಜಿಂಗ್ ಹಣ್ಣು ಅಂತ ಹೇಳಬಹುದು. ಸಿ ಭಕ್ತಾನ್ ಕೇವಲ ಒಂದು ಹಣ್ಣು ಅಲ್ಲ, ಇದು ಪ್ರಕೃತಿಯ ರಕ್ಷಕ ಶಕ್ತಿ. ಬದುಕಿಗೆ ಶಕ್ತಿ ನೀಡುವ, ದೇಹಕ್ಕೆ ಆರೋಗ್ಯ ನೀಡುವ, ಮನಸ್ಸಿಗೆ ಶಾಂತಿ ನೀಡುವ ಒಂದು ಸಣ್ಣ ಬಂಗಾರದ ಹಣ್ಣು. ಹಿಮಾಲಯದ ಕಲ್ಲುಗಳ ಮಧ್ಯೆ ಬೆಳೆಯುವ ಈ ಹಣ್ಣಿನಲ್ಲಿ ದೇವರ ಕೈಯಿಂದಲೇ ಬಂದ ಔಷಧಿಯ ಜ್ಞಾನ ಅಡಗಿದೆ. ನಮ್ಮ ದೇಹಕ್ಕೆ ಬೇಕಾಗಿರುವ ವಿಟಮಿನ್, ಖನಿಜ, ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಗಳನ್ನೆಲ್ಲ ಈ ಚಿಕ್ಕ ಕಾಯಿ ನೀಡಬಲ್ಲದು. ಹಾಗಾಗಿ ಜೀವನದಲ್ಲಿ ಒಂದು ವಿಷಯ ನೆನಪಿರಲಿ, ಔಷಧಿ ತಿನ್ನುವ ಮೊದಲು ಪ್ರಕೃತಿಯನ್ನು ಕೇಳಿ, ಏಕೆಂದರೆ ಪ್ರಕೃತಿ ಯಾವಾಗಲೂ ಮನುಷ್ಯನಿಗಿಂತ ಜಾಣವಾಗಿರುತ್ತದೆ. ಏನು ವಿಶೇಷವಾದ ಮಾಹಿತಿ ಕೊಟ್ರಿ ಸಿ ಭಕ್ತಾರ. ನಿಜವಾಗ್ಲೂ ಬೆಸ್ಟ್ ಹಣ್ಣು ನೋಡಿ, ಖುಷಿ ಆಯ್ತು ಮಾಹಿತಿ ಎಲ್ಲ ಕೇಳಿ. ಒಳ್ಳೆ ಹಣ್ಣದು, ಅದನ್ನ ನೀವು ಸೇವನೆ ಮಾಡಕ್ ಸ್ಟಾರ್ಟ್ ಮಾಡಿ, ಇಮ್ಯುನಿಟಿ ತಾನೇ ಬೂಸ್ಟ್ ಆಗುತ್ತೆ. ಒಳ್ಳೆ ಸೀಸನ್ ಇದೆ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳಿಕ್ಕೆ. ಬನ್ನಿ ಹಾಗಾದ್ರೆ ಹಿಮಾಲಯ ಪರ್ವತಕ್ಕೆ ಕರ್ಕೊಂಡು ಹೋಗಿ. ಹಿಮಾಲಯ ಪರ್ವತ ನಾನು ಕರ್ಕೊಂಡು ಹೋಗ್ಬೇಕು? ಯಾಕೆ? ಹೌದು, ನೀವೇ ಹೇಳಿದ್ದು, ಮಾಹಿತಿ ಕೊಟ್ಟಿದ್ದು ನೀವಲ್ಲ. ಹಣ್ಣು ನಾನು ಹೇಳಿದೆ ಆದ್ರೆ ನನಗೆ ಕೊಡಿಸ್ಬೇಕು ಅದನ್ನ. ಹೌದು, ಹಾಗಾದ್ರೆ ಬನ್ನಿ ಹಿಮಾಲಯಕ್ಕೆ ಹೋಗೋಣ. ಹಾ ಹೇಗೆ ಹೋಗೋಣ? ಅದೇ ಚಿಂತೆ ಆಗ್ತದೆ, ಹೋಗುದು ಹೇಗೆ? ಹೋಗೋದು ಹೇಗೆ? ಈ ಸ್ಪೆಕ್ಟ್ ನಿಮಗೆ ಸೂಟ್ ಆಗಲ್ಲ ರವೇನ? ಹಾಗಂತೀರಾ? ಹೌದು. ಈಗ ನೋಡಿ ಏನ್ ಸಖತ್ ಕಾಣ್ತಾ ಇದ್ದಾರೆ. ಬನ್ನಿ ಹಿಮಾಲಯಕ್ಕೆ ಹೋಗಿ ಸೈಕಲ್ ಇದೆ ನಂದು. ಸೈಕಲ್ ಮೇಲೆ? ಸೈಕಲ್ ಮೇಲೆ ಹೋಗೋಣ ಬನ್ನಿ. ಹೌದಾ? ಆದ್ರೆ ಈ ಚೀಲ ಸಾಲೋದಿಲ್ಲ. ಇವಾಗ ಅಡ್ಡಿ ಇಲ್ಲ ಮರ್ಯಾರೆ, ಮುಂದೆ ಹೋಗುದು ಬನ್ನಿ. ಹಾಗೆ ರವಿ ನನಗೆ ಸಿ ಭಕ್ತಾನ್ ಹಣ್ಣನ್ನು ಕೊಡಿಸೋದಕ್ಕೆ ಹಿಮಾಲಯ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಹಣ್ಣನ್ನು ತಗೊಳ್ಳಿ, ಅದನ್ನ ಉಪಯೋಗ ಮಾಡ್ಕೊಳ್ಳಿ, ಅದ್ರದ ಬೆನಿಫಿಟ್ ಏನಿದಾವೆ ತಗೊಳ್ಳಿ. ಓಕೆ, ಬನ್ನಿ ರವೇನ. ಸೈಕಲ್ ಎಲ್ಲಿದೆ? ಅಲ್ಲಿದೆ ಸೈಕಲ್. ಚೀಲ ದೊಡ್ಡ ತರಬೇಕು ನೀವು ನೆಕ್ಸ್ಟ್ ಟೈಮ್. ಅದಿಲ್ಲ, ಮುಂದೆ ತರುವ. ಹಾ